ಅಲ್ಲಿ ಕಲಿತಂಥ ಮಕ್ಕಳಿಂದ ಯಕ್ಷಗಾನದವನ್ನು ನಾವು ಆಡಿ ತೋರಿಸಲಿದ್ದಾರೆ. ಹಾಗೆ ಭಾಗವತಿಕೆ, ಚೆಂಡೆ, ಮದ್ದಳೆ ಹಾಗೂ ನೃತ್ಯಗಳಿಂದ ನಾವು ಪರಿಪೂರ್ಣವಾಗಿ ಆ ದಿವಸದಲ್ಲಿ ನಮ್ಮ ಮಕ್ಕಳಿಂದಲೇ ತರಬೇತಿಯನ್ನು ಕೊಟ್ಟಂಥ ಮಕ್ಕಳಿಂದಲೇ ನಾವು ಪ್ರದರ್ಶನವನ್ನು ಕೊಡ್ತಾ ಇದ್ದೇವೆ. ಹಾಗೆ ಪ್ರತಿ ತಿಂಗಳು ಕೂಡ ಪ್ರಥಮ ಆದಿತ್ಯವಾರ ತಾಳಮದ್ದಳೆ ಕೂಡ ನಡೀತಾ ಇದೆ. ಹಾಗೆ 10ನೇ ತಾರೀಕಿನ ನಾಳಿನ ಕಾರ್ಯಕ್ರಮಕ್ಕೆ ಪತ್ರಿಕಾ ಎಲ್ಲ ಪ್ರತಿನಿಧಿಗಳು ಹಾಗೂ ನಮ್ಮ ಎಲ್ಲ ಜನರಿಗೂ ಇದನ್ನು ತಲುಪಿಸುವಂತಹ ಒಂದು ಕಾರ್ಯವನ್ನು ನೀವು ಮಾಡ್ತಾ ನಮ್ಮೊಂದಿಗೆ ನೀವು ಭಾಗಿಗಳಾಗಬೇಕು. ಆ ದಿವಸದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ನಾನು ಬಾಲಸುಬ್ರಹ್ಮಣ್ಯ ಭಟ್, ನಾನು ಅಧ್ಯಕ್ಷರಾಗಿಯೂ, ಹಾಗೆ ಮುಖ್ಯ ಅತಿಥಿಗಳಾಗಿ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ ಪುತ್ತೂರು, ಹಾಗೂ ಶ್ರೀ ಗೋಪಾಲಕೃಷ್ಣ ಹೇರಳೆಯವರು ಉಪಾಧ್ಯಕ್ಷರು, ಶ್ರೀ ದುರ್ಗಾ ಉಳ್ಳಾಳ್ತಿ ಮಲರಾಯ ಕ್ಷೇತ್ರ ಬಳುವಾರು, ಗೌರವ ಉಪಸ್ಥಿತಿ ಶ್ರೀ ಗೋವಿಂದ ನಾಯಕ್ ಪಾಲೆಚ್ಚಾರು, ಪ್ರತಿಷ್ಠಾನದ ಹಿಮ್ಮೇಳ ಗುರುಗಳು, ಗೌರವಾಧ್ಯಕ್ಷರು ಶ್ರೀ ಗುಂಡೇಡ್ಕ ಈಶ್ವರ ಭಟ್, ಹಿರಿಯ ಅರ್ಥಧಾರಿಗಳು ಹಾಗೂ ಪ್ರತಿಷ್ಠಾನದ ಮಾರ್ಗದರ್ಶಕರು. ಹಾಗೆ ಗುಂಡೇಡ್ಕ ಈಶ್ವರ ಭಟ್ರಿಗೆ ಆ ದಿವಸ ಗೌರವಾರ್ಪಣೆಯನ್ನು ನಾವು ಸಲ್ಲಿಸುವವರಿದ್ದೇವೆ ನಮ್ಮ ಯಕ್ಷಗಾನ ಪ್ರತಿಷ್ಠಾನದ ಮೂಲಕ. ಹಾಗೆ ರಾತ್ರಿ ಗಂಟೆ 7:30ರಿಂದ 30ಕ್ಕೆ ಶ್ರೀ ದೇವಿಗೆ ವಿಶೇಷ ದುರ್ಗಾ ಪೂಜೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಮೊದಲಾಗಿ ದೇವರಿಗೆ ಸೇವೆ ಮಾಡುವ ಮೂಲಕ ನಾವು ಆರಂಭಿಸಿಕೊಳ್ತಾ ಇದ್ದೇವೆ. ಹಾಗೂ ನಂತರ ಯಕ್ಷಗಾನ ಪ್ರದರ್ಶನ, ನರಕಾಸುರ ಮೋಕ್ಷ ಹಾಗೂ ಶ್ರೀಕೃಷ್ಣ ಪಾರಿಜಾತ ಎಂಬ ಯಕ್ಷಗಾನದ ಬಯಲಾಟವನ್ನು ನಾವು ಆಡಿ ತೋರಿಸಲಿದ್ದೇವೆ. ಇದಕ್ಕೆ ನಿಮ್ಮ ಎಲ್ಲ ಸಹಕಾರಗಳನ್ನು ನಾವು ಅಪೇಕ್ಷಿಸುತ್ತೇವೆ. ಹಾಗೆ ಅದೇ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ 5:15ರಿಂದ ಉಪ್ಪಿನಂಗಡಿ ಶಾಖೆಯ ವಿದ್ಯಾರ್ಥಿಗಳಾದ ಗಾನಯಾನ ಕಾರ್ಯಕ್ರಮವನ್ನು ಕೂಡ ಅದೇ ದಿವಸ ವರ್ಣಕುಟೀರ ಪುತ್ತೂರು ಇವರಿಂದ ನಡೆಯಲಿಕ್ಕಿದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಲ್ಲಿ ನಿಮ್ಮ ಒಂದು ಅಮೂಲ್ಯವಾದಂಥ ಪಾಲುದಾರಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಈಗ ಒಂದು 45-50 ವಿದ್ಯಾರ್ಥಿಗಳಿದ್ದಾರೆ. ಕಲಿತು ಹೋದವರು ಬರುದಿಲ್ಲ ಮತ್ತೆ. ಅದು 10 ವರ್ಷ 11 ವರ್ಷ ಆಯ್ತು ನಾನು ಕ್ಲಾಸ್ ಮಾಡೋದು. ಹಾಗಾಗಿ ಅಂದಾಜು ಅದೇ ಒಂದು 300 ಮಕ್ಕಳಾಗಿರ್ಬಹುದು. 2000 SLC ಆಗುವಾಗ 2011ರಿಂದ ಅವರು ತರಗತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಿನ ಒಂದು SLC ಕ್ಷೇತ್ರದಲ್ಲಿ ಮಾಡಿದ್ದು 2016ರಿಂದ ಇದೇ ಬಳುವಾರು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದು. ಮಕ್ಕಳ ಮನೆ ಅಂತ ಒಂದು ಇತ್ತು ನೋಡಿ, ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆದದ್ದು. ಮತ್ತೆ ನಾನು ಮನೆಯಲ್ಲಿ ಕ್ಲಾಸ್ ಮಾಡಿ ಮುರಾರಿ ಕಡಂಬಳಿತ ಅಂತ ಹಿರಿಯ ಕಲಾವಿದರು ಕಠಿಣ ಮೇಳದಲ್ಲಿ ಇದ್ದಾರೆ, ಅದು ಮನೆಯಲ್ಲಿ ಮಾಡ್ತಾ ಇದ್ದದ್ದು. ಇಲ್ಲಿ ಶುರು ಮಾಡಿದಾಗ ಅದು ಮಕ್ಕಳ ಮನೆಯಿಂದ ಅವರು ಅನಿವಾರ್ಯ ಕಾರಣ ಅವರು ಬಿಡಬೇಕು ಅಂತ ಬಂತು ನನಗೆ. ಮತ್ತೆ ಕ್ಷೇತ್ರದ ಪ್ರಸನ್ನ ಬಲ್ಲಾಲ್ರು ಮತ್ತೆ ನಮ್ಮ ಬಾಲಸುಬ್ರಹ್ಮಣ್ಯವನ್ನು ಅಲ್ಲಿ ಅವಕಾಶ ಕೊಟ್ಟು ಅಲ್ಲಿ ಮಾಡಿದೆ. ಹಾಗೆ ಮತ್ತೆ ಅದನ್ನೊಂದು ಸರಿಯಾದ ಮಕ್ಕಳಿಗೆ ಒಂದು ತರಬೇತಿ ಬೇಕು ಅಂತ ಹೇಳುವ ದೃಷ್ಟಿಯಿಂದ ಸ್ಟೇಜ್ ಫೇರ್ ಹೋಗಬೇಕು ಅಂತ ಹೇಳಿ ತಿಂಗಳ ತಾಳಮದ್ದಳೆ ಕಾರ್ಯಕ್ರಮ ಶುರು ಮಾಡಿದೆವು. ಹಿರಿಯ ಯಕ್ಷಗಾನ ಕಲಾವಿದರು ಎಲ್ಲರೂ ಬರ್ತಾ ಇದ್ದಾರೆ ಈಗ. ಅದಕ್ಕೆ ಪ್ರತಿಷ್ಠಾನದಿಂದ ನಾವು ಖರ್ಚು ಮಾಡುವ ಹಾಗಿಲ್ಲ. ಆಯಾಯ ದಿವಸ ತಾಳಮದ್ದಳೆಗೆ ನಮ್ಮ ಸ್ಟೂಡೆಂಟ್ಗಳ ಹಿರಿಯರು ಅಂದರೆ ಪೇರೆಂಟ್ಸ್ಗಳು ಆ ವ್ಯವಸ್ಥೆಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯ ಕಾಫಿ ತಿಂಡಿ ಕೊಟ್ಟು ಬಂದವರಿಗೆ ನಾವು ಅದನ್ನು ಭಾರಿ ಸಂತೋಷದಿಂದ ಕಳಿಸ್ತಾ ಇದ್ದೇವೆ. ಒಂದು ತಾಳಮದ್ದಳೆಗೆ ಸಾಮಾನ್ಯ 50 ಜನ ಕಾಯ ಉಂಟು ನಮಗೆ ತಿಂಗಳ ಸುದಿನ ಆದಿತ್ಯವಾರ. ಅದು ನಮ್ಮ ಅದಕ್ಕೆ ತಾಳಮದ್ದಳೆ ವಾರ್ಷಿಕೋತ್ಸವ ಅಂತ ನಮ್ದು ಇಲ್ಲ. ನಾನು ನಾಟ್ಯ ತರಗತಿ ನಮ್ಮಲ್ಲಿ ತಯಾರಾದವರು ಪರಿಚಯ ತಾಳ್ವಾರಂತವರು ಕೊಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಒಂದು ವಾರ್ಷಿಕೋತ್ಸವ ಮಾಡಬೇಕು. ಅದಕ್ಕೆ ನಾವು ಒಂದು ಈ ವರ್ಷದಿಂದ ಹೊಸತಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವ ಹಿರಿಯ ಕಲಾವಿದರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅರ್ಥಗಾರಿಕೆ ಎಲ್ಲ ಹೇಳಿಕೊಡ್ತಾ ಇದ್ದಾರೆ, ಅವರನ್ನು ಗೌರವಿಸುವ ಅಂತ ಹೇಳಿ ನಮ್ಮ ಸಮಿತಿ ನಿರ್ಧಾರ ಮಾಡಿದೆ. ಹಾಗಾಗಿ ನಾವು ಈ ವರ್ಷ ಒಂದು ಹೊಸ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿಷ್ಠಾನದಿಂದ ಮುಮ್ಮೇಳ ಮತ್ತು ಹಿಮ್ಮೇಳ ಎರಡೂ ತರಗತಿಗಳು ಆಗುವಂತದ್ದು ಬಹಳ ವಿರಳ. ಅದು ನಮ್ಮ
ಬುಳುವಾರನಲ್ಲಿ ಇರುವಂತದ್ದು ನಮ್ಮ ಪುತ್ತೂರಿನ ಅಥವಾ ಆಸುಪಾಸುಗರ ವಿದ್ಯಾರ್ಥಿಗಳ ಸೌಭಾಗ್ಯ. ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರಗಳು ಅಂತ ಇರೋದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂತಹ ದೃಷ್ಟಿಯಲ್ಲಿ ಅದೇ ರೀತಿಯಲ್ಲಿ ಯಕ್ಷಗಾನ ಎಂಬುದು ಒಂದು ಅದ್ಭುತ ಕಲೆ. ನಮ್ಮ ಹಿಂದೂ ಪುರಾಣಗಳನ್ನು ಅತಿ ಸುಲಭವಾಗಿ ಜನಮಾನಸಕ್ಕೆ ತಲುಪಿಸುವಂತಹ ಒಂದು ಪ್ರಕಾರ ಇರುತ್ತಿದ್ದರೆ ಯಕ್ಷಗಾನ. ಆದ್ದರಿಂದ ನಾವು ಅದು ಕ್ಷೇತ್ರದಲ್ಲಿ ಅದಕ್ಕೆ ಸಹಕಾರ ಕೊಟ್ಟು ಅದನ್ನು ನಡೆಸುವಂತೆ ಕ್ಷೇತ್ರದ ವತಿಯಿಂದ, ಹಾಗೂ ನಾನು ಸಹ ಯಕ್ಷಗಾನದ ದೊಡ್ಡ ಅಭಿಮಾನಿ. ಹವ್ಯಾಸಿ ವೇಷಧಾರಿ ಸಹ ನಿರ್ದೇಶಕರ ಸಹ ವೇಷ ಎಲ್ಲ ಮಾಡ್ತಾರೆ ಗುರುಗಳ ಅನ್ನೋದ್ರಿಂದ. ಆದ್ರೆ ಆಸಕ್ತಿಯನ್ನು ನಮ್ಮ ಕ್ಷೇತ್ರದಲ್ಲಿ ಅದು ನಿರಂತರ ಕಳೆದ 10 ವರ್ಷದಿಂದ ಚಟುವಟಿಕೆ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ತಮ್ಮದಾದಂತಹ ಪಾಲನ್ನು ಅವರು ಪ್ರತಿ ವರ್ಷ, ಈಗ ಕಳೆದ ಶೀತ ಆಗುವುದರಲ್ಲಿ ಈಗ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಾ ಇದೆ, ಅದನ್ನು ಸಹ ಮುಂದೆ ಬಂದು ಅವರು ತಮ್ಮ ಸಹಕಾರವನ್ನು ಪ್ರಥಮವಾಗಿ ದೇಣಿಗೆಯನ್ನು ಕೊಟ್ಟು ಸಹಕರಿಸ್ತಾರೆ. ಆದ್ದರಿಂದ ನಾವು ಯಕ್ಷಗಾನ ಪ್ರತಿಷ್ಠಾನಕ್ಕೆ ಮಣೆಯನ್ನಿಟ್ಟು ನಾವು ಅಲ್ಲಿ ಅವರನ್ನು ಅವರಿಗೆ ಸಹಕಾರ ನೀಡ್ತಾ ಇದ್ದೇವೆ. ಆದ್ದರಿಂದ ನಾಡಿನ ಕಾರ್ಯಕ್ರಮಕ್ಕೆ ಎಲ್ಲ ಜನಮಾನಸ ಭಕ್ತರೆಲ್ಲರೂ, ದೇವಸ್ಥಾನದ ಭಕ್ತರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.